ಫಸ್ಟ್ ನೀವು ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತೆ, ಸೊ ಅದ್ರ ಬಗ್ಗೆ ಹೇಳೋದು. ಪ್ರಪೋಸ್ ಅಂದರೆ ಅವರು ಯಾರಂತನೇ ಗೊತ್ತಿದ್ದಿಲ್ಲ ನನಗೆ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಅದೇ ಹೇಳ್ದ್ನಲ್ಲ, ಮದುವೆ ಆಗೋದಕ್ಕೆ ಮುಂಚೆ ನಾವು ಸ್ವಲ್ಪ ಡ್ರಿಂಕ್ಸು ಗಿಂಕ್ಸು ಹೊಡಿತಾ ಇದ್ವಿ. ಕೂತಿರುವಾಗ ಆಕಸ್ಮಿಕ ಇವರು ಬಂದರು ಅಲ್ಲಿ. ಚುರುಕು ನೋಟವೇ ಸುಳಿವು ನೀಡಿದೆ ಸಹಜವಾಗಿ. ನನಗೆ ತುಂಬ ಇಷ್ಟ ಆದರೆ ನೀವು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟಾಗಿ ಕೇಳಿದೆ. ಓಕೆ, ಇವ್ರು ಏನಿಲ್ಲ, ತಲೆ ಬಗ್ಸ್ಕೊಂಡು ಒಳಗಡೆ ಹೋಗ್ಬಿಟ್ರು ಮನೆ ಒಳಗಡೆ ಅಷ್ಟೇ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನೆಕ್ಸ್ಟ್ ಡೇ ಯಾವಾಗ ನೋಡಿದ್ರಿ? ನೆಕ್ಸ್ಟ್ ಡೇ ಮಾರನೇ ದಿನ ಅಲ್ಲೇ ಕೂತಿದ್ದೆ ನಾನು. ಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ. ಆಮೇಲೆ ಒಂದು 4 ದಿನ ಆದಮೇಲೆ ಹೋದೆ. ಆ ಸ್ಟೈಲ್ ಹೇಳ್ಬೇಕಲ್ವಾ, ಬ್ಲೇಡಲ್ಲಿ ಕೈ ಕುಯ್ಕೊಂಡೆ. ನಮಗೇನಿದ್ರು ಕೈ ಕುಯ್ಕೊಂಡು ಅಚ್ಚೆ ಉಯಿಸ್ಕೊಂಡು ಗೋಳಿಕೊಂಡೆ ಪ್ರೀತಿ ಮಾಡಕ್ ಬರೋದು. ನಾವ್ ಹಂಗೆ ಏನೀಗ ಓಕೆ, ಕೈ ಕುಯ್ಕೊಂಡು ಕೈ ಕುಯ್ಕೊಂಡಿದ್ದೀನಿ ಅಂತ ತೋರಿಸಿದ. ಗೋಡೆಯಲ್ಲಿ ಹಿಂಗೆ ಇಕ್ಕಿದ್ದೀನಿ, ರಕ್ತ ಸೋರ್ದು ನೋಡ್ತಾರೆ ಅಂತ. ನೋಡ್ಲೇ ಇಲ್ಲ. ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ಅವನಿಗೆ ಹೇಳಿದೆ ಆಟ ತಗೊಂಡ್ ಬರೋ, ಎತ್ಕೊಂಡೋಗಕ್ಕೆ ರೆಡಿ ಆಗಿದ್ದೀನಿ, ಕಾಸಿಲ್ಲ. ಓಕೆ, ಎಷ್ಟೇ ಪಲ್ಟಿ ಹೊಡೆದರು ಕಾಸು ಗೊತ್ತಿಲ್ವೋ, ಮನೆಗೆ ಹೋದ್ರೆ ನಯ ಪೈಸಾ ಮರ್ಯಾದೆ ಇಲ್ವೋ. ಸ್ನೇಹಿತನ ಕೈಯಲ್ಲಿ 2 ಉಂಗುರ ನೋಡಿದೆ. ಏನಾದರೂ ಮಾಡಿ ಆ ಉಂಗುರ ಇಕ್ಕೊಂಡ್ಬಂದ್ಬಿಡ ಅಂದೆ. ಇಕ್ಕೊಂಡು ಬಂದ ಅವನು. ಕೊಟ್ಬಿಟ್ರಾ? ಒಟ್ಟ ಏನು ಮಾತಾಡಿಲ್ಲ. ಫ್ರೆಂಡ್ಶಿಪ್ಪಿನ ಕಥೆಯ ಕೇಳು, ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ, ಫ್ರೆಂಡ್ಶಿಪ್ಪಿಗೆ ಬೆಲೆಯ ಕಟ್ಟು. ಎತ್ತ ಆಟ ಎಲ್ಲ ಹಾಕ್ಕೊಂಡು ಹೋಗೇ ಬಿಟ್ಟು. ಅಯ್ಯೋಪ್ಪ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. 2 ವರ್ಷ ಇವರು ಮಾತು ಇಲ್ಲ, ಕತೆ ಇಲ್ಲ. 2 ವರ್ಷ? 2 ವರ್ಷ. ಒಂದೇ ಮಾತಿನಲ್ಲಿ ನಿನ್ನ ಆಸೆ ತಿಳಿಸು ನನ್ನ. ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಇರೋದವರು, ಸೇಮ್ ಲೋಡು ಅನ್ಲೋಡ್ ಮಾಡ್ತಾ ಇದ್ದೆ ನಾನು. ಬೇರೆ 30 ರೂಪಾಯಿ 40 ರೂಪಾಯಿ ಅವಾಗ ನಾನು ಮಾಡೋವಾಗ. ಇವರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನು ವೈಟ್ ಫೀಲ್ಡ್ಗೆ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದ್ದಾರೆ. ಪ್ರೀತಿ ಕೊಡುವೆ ಬಡತನದ ಬೇಗೆ ತೊಳೆವೆ. ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವ್ರ ಭಾವನೆ. ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡುಗೆ ಮಾಡಿದ್ರು, ಹೋಗಿದ ತಕ್ಷಣ ಚಂಬಲ್ ನೀರು ಕೊಟ್ರು. ಏನಪ್ಪ ಇದು ಅಪರೂಪ, ಸಡನ್ ಚೇಂಜಸ್. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ. ಹೌದು. ಈಗ ಓಕೆ, ನಿಮಗೆ ನೋಡಿ ಇಷ್ಟು ಪ್ರತಿಭೆ ಇದೆ. ತುಂಬ ಜನ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಟ್ಯಾಲೆಂಟೇ ಇರೋದಿಲ್ಲ, ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ಬರ್ತಾರೆ, ಶೋ ಆಫ್ ಮಾಡ್ತಾರೆ. ಅಂಥವ್ರಿಗೆ ಪ್ರಮೋಷನ್ಸ್ಗಳು ಸಿಗ್ತದೆ. ಈಗ ಸದ್ಯಕ್ಕೆ ನಿಮಗೆ ಸಿಗಬೇಕಾಗಿರೋದು ಪ್ರಮೋಷನ್ಸ್ಗಳು. ಟ್ಯಾಲೆಂಟೆಡ್ಗೆ ಯಾಕೆ ಸಿಗ್ತಾ ಇಲ್ಲ ಹಾಗಾದರೆ? ಪ್ರಮೋಷನ್ನು ಸಿಗ್ತಾ ಇಲ್ಲ. ಇನ್ನೊಂದು ನಾನು ಸಿಕ್ದ್ರೂ ಯಾವ ಥರ ಏನು ನಾವು ಫೇಕಾಗಿ ಮಾಡೋಕೆ ಹೋಗ್ಬಾರ್ದಲ್ಲ. ಪ್ರಮೋಷನ್ ಅಂದ್ರೆ ಫೇಕ್ ಇರುತ್ತಾ? ಅಲ್ಲಲ್ಲ, ಸ್ವಲ್ಪ ಜನ ಕೆಲವೊಂದು ಇರುತ್ತೆ. ಇವಾಗ ಯಾವುದೋ ಒಂದು ಕ್ರೀಮ್ ತೋರಿಸ್ತಾರೆ, ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ನಾವು ಸುಳ್ಳಾಗಿ ಹೇಳ್ಬಾರ್ದಲ್ಲ. ನಾವು ಯಾವುದು ಹೆಂಗೆ ಅಂತ ತಿಳ್ಕೊಂಡು ಆ ಕ್ರೀಮ್ ಯೂಸ್ ಮಾಡಿ ಅವರು ಇದು ಕರೆಕ್ಟಾಗಿದೆ ಅಂತ ಗೊತ್ತಾದರೆ ಅದ್ರ ಪ್ರಮೋಷನ್ ಮಾಡ್ಬೋದು. ಅದು ನಂಬಿಕೆ ಇರುತ್ತೆ. ನಾವು ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಮಾಡ್ಬಿಡೋದು. ಜನ ಹತ್ರ ಇವಾಗ ನಾವು ಇಷ್ಟು ವಿಶ್ವಾಸ ಗಳಿಸಿದೀವಿ, ಅವ್ರ ಹತ್ರ ಕೆಟ್ಟ ಹೆಸರಂತೂ ತಗೊಳಕ್ಕೆ ನಾವು ಇಷ್ಟ ಬಿಡೋದು. ನಮ್ಗೆ ಆ ದುಡ್ಡು ಬಂದರೂ ಸರಿ, ಬರ್ದಾ ಹೋದ್ರೂ ಸರಿ, ಪ್ರಮೋಷನ್ ಬಂದರೂ ಸರಿ, ಬರ್ದಾ ಹೋದ್ರೂ ಸರಿ, ಭಗವಂತ ನಮ್ಮನ್ನು ಬಡವನಾಗಿ ಹಿಂಗೆ ಇಟ್ಟರೂ ಸರಿ, ಜನಗಳಿಗಂತೂ ಮೋಸ ಆಗೋ ಯಾವುದೇ ಪ್ರಮೋಷನ್ ನಾವು ಮಾಡಲ್ಲ. ಸೂಪರ್ ಸರ್. ಈಗ ನಿಮ್ದು ಇನ್ನೊಂದು ಹೇರ್ ಆಯಿಲ್ದು ಒಂದು ಪ್ರಮೋಷನ್ ಬಂದಿತ್ತು, ಅದನ್ನ ರಿಜೆಕ್ಟ್ ಮಾಡಿದ್ರಿ ಅಂತ ಹೇಳಿ. ಸೊ ನೋಡಿ, ಈಗ 10 ರೂಪಾಯಿ ಸಿಗಲಿ 100 ರೂಪಾಯಿ ಸಿಗಲಿ, ನಾವು ಮಾಡೋಣ ಅಂತ ಹೇಳ್ತಾರೆ. ನಿಮ್ಗೆ ಬರೋಬ್ಬರಿ 65,000 ಹತ್ರ 65,000 ರೂಪಾಯಿ ಅಷ್ಟು ಪ್ರಮೋಷನ್ ಕೊಡ್ತೀವಿ. ಯಾಕೆ ನೀವು ತಗೋಬೋದಿತ್ತಲ್ಲ ಹಂಗಾರೆ? ಅದೇ ಹೇಳ್ತಾ ಇಲ್ವಾ, ನನ್ನ ದುಡ್ಡಿಂದ ಹೋಗ್ತಾ ಇಲ್ಲ. ಅಕಸ್ಮಾತ್ ಆ ಹೇರ್ ಆಯಿಲ್ ಅವ್ರು ತೋರಿಸ್ತಾರೆ, ನಾವು ನಿಜ ಅನ್ಕೊಂಡು ತಗೊಂಡು ಹಾಕ್ಕೊಂಡು ಬಿಡ್ತಾರೆ ಹೆಣ್ಮಕ್ಳು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಾವು ಅಂದವಾಗಿ ಕಾಣಿಸ್ಬೇಕು ಅನ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಕರ್ನಾಟಕ ಜೋಡಿನೇ ಹೇಳಿದೆ ಅಂದರೆ ಅದು ಒರಿಜಿನಲ್ ಇರ್ಬೋದು, ಅವರು ನಿಜ ಜೀವನದಲ್ಲಿ ಎಲ್ಲ ನಿಜ ಹೇಳೋರು ಆ ಥರ ಅಂದ್ಬಿಟ್ಟು ತೆಗೆದು ಹಾಕ್ಕೊಂಡು ಕೂರ್ಲೆಲ್ಲ ಉದುರೋಗ್ಬಿಟ್ರೆ ಅವಾಗೇನು ಮಾಡೋದು? ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ. ಬ್ಲೇಮ್ ಮಾಡೋದು ಬೇರೆ, ಹೆಣ್ಮಕ್ಳಿಗೆ ನಾವು ದ್ರೋಹ ಮಾಡ್ದಂಗಲ್ವಾ.
ಅದಕ್ಕೆ ಯಾವುದೇ ಆಗಲಿ ತಿಳ್ಕೊಂಡು ಮಾಡ್ತೀರಾ? ಯಾವುದೇ ಒಂದು ಹೆಜ್ಜೆ ಮುಂದೆ ಇಟ್ಟರು ಆಗಲ್ಲ ಅಂತಿಲ್ಲ, ತಿಳ್ಕೊಂಡು ಅದ್ರ ಬಗ್ಗೆ ಏನು ಇರುತ್ತೆ ಅಂತ ತಿಳ್ಕೊಂಡು ಮಾಡ್ತೀವಿ. ಅದಕ್ಕೆ ನಾವು ಅದು ಮಾಡಿಲ್ಲ, ರಮ್ಮಿದು ಮಾಡಿಲ್ಲ, ಎಲ್ಲ ಬೇಕಾಗಿಲ್ಲ ನಮಗೆ. ನಮ್ದೇನಿದ್ರು ಒರಿಜಿನಾಲಿಟಿ. ಏನು ಚೇಂಜಸ್ ಏನಿಲ್ಲ, ಅದೇ ಥರ ಇದ್ವಿ. ಹೌದು, ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ, ನೀವು ಇದ್ದಂಗೆ ಇದ್ದೀರಾ. ಸೊ ಕೆಲವ್ರು ಹೆಂಗೆ ಅಂದರೆ, ಒಂದು ಸೆಲೆಬ್ರಿಟಿ ಹಂತಕ್ಕೆ ಹೋದಾಗ, ಈಗ ದೊಡ್ಡ ಸ್ಟೇಜಿಗೆ ನೀವು ಹೋಗಿದ್ದೀರಾ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ನೋಡಿದ್ದೀರಾ, ಸೊ ನಿಮ್ಮಲ್ಲಿ ಕಿಂಚಿತ್ತೂ ಕೂಡ ಚೇಂಜಸ್ ಅನ್ನೋದು ಕಂಡಿಲ್ಲ. ಸೊ ಅವತ್ತು ಹೆಂಗಿದ್ರು ಇವತ್ತು ಹಂಗೆ ಇದ್ದೀರಾ. ಸೊ ಅದು ಹೆಂಗೆ ಸಾಧ್ಯ ಆಗುತ್ತೆ? ಹಂಗೆ ಇದ್ದೀವಿ, ಆದರೆ ಕರೀತಾರೆ, ಅಲ್ಲಲ್ಲಿ ಇನ್ವೈಟ್ ಮಾಡ್ತಾರೆ, ಹೋಗ್ತೀವಿ ಬರ್ತೀವಿ. ನಾರ್ಮಲ್ಲಾಗೆ ಹೋಗ್ತೀವಿ, ನಾರ್ಮಲಾಗೆ ಎಲ್ಲರ ಹತ್ರ ಹೇಗಿದ್ದೀವೋ ಅದೇ ಥರ ಇರ್ತೀವಿ, ನಾರ್ಮಲಾಗೆ ಮನೆಗೆ ಬರ್ತೀವಿ. ಆ ಥರ ಏನಿಲ್ಲ, ಏನೋ ಮಕ ಮುಚ್ಕೊಂಡು ಹೋಗೋ, ಒಂದು ಮಾಸ್ಕ್ ಹಾಕ್ಕೊಂಡು ಹೋಗಿ ಒಂದು ಹಾಯ್ ಮಾಡಿಬಿಟ್ಟು ದೂರ ನಿಂತ್ಕೋ, ಆ ಥರ ಎಲ್ಲ ಏನಿಲ್ಲ. ಹೌದು, ಹೆಂಗಿದ್ದೀವೋ ಹಂಗೆ ಇದ್ದೀವಿ. ಭಾಳ ಒಂಥರ ಸಿಂಪ್ಲಿಸಿಟಿ, ಅಷ್ಟೇ. ಸಿಂಪ್ಲಿಸಿಟಿನೇ ಕೈ ಹಿಡಿಯುತ್ತೆ, ಮುಂದಿನಿಂದಲೂ ಕೈ ಹಿಡಿಯುತ್ತೆ, ಡೋಂಟ್ ವರಿ. ಸೊ ಈಗ ನಾವು ಇನ್ಸ್ಟಾಗ್ರಾಮ್ ಅಂತ ಬಂದಾಗ ನೋಡಿದ್ದೀರಾ ನೀವು, ಸೊ ಪ್ರತಿಭೆಗಳು ಅಂತ ನಾವು ಗುರ್ಸೋಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಭೆಗಳು ಅಂತ ನಮಗೆ ಟ್ಯಾಲೆಂಟ್ ಏನು ಕಾಣಿಸ್ತಾ ಇಲ್ಲ. ಎಕ್ಸಾಂಪಲ್ ನಾನು ಹೇಳೋದಾದರೆ, ಕೆಲವೊಂದಷ್ಟು ಜನರನ್ನು ನೀವು ನೋಡಿರ್ತೀರ ಅಲ್ವಾ? ಸೊ ಅವ್ರದ್ರಲ್ಲಿ ಏನಿದೆ ಅಂತ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ವಲ್ಪ ದಿನ ಇವ್ರದ್ದು ಓಡ್ತು, ಮರನೇ ದೇವರು, ದೇವರಾಜ ಯಾವನೋ ಅದೆಲ್ಲ ಓಡ್ತು. ಹಿಂಗೆ ಬಂದವ್ರದ್ದು ಹೋಗ್ತಾ ಇರುತ್ತೆ, 3 ದಿನ ಹೋಗುತ್ತೆ, 4-5 ದಿನ ಇದೇನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ರೇಷ್ಮಾ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಲೈಕ್ ರೇಷ್ಮಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನು ಹೇಳಂಗೂ ಇಲ್ಲ. ಯಾಕಂದರೆ ನಾನು ಅವ್ರ ಜೊತೆ ಅವರು ನನ್ನ ಹತ್ರ ಬಂದು ಕೇಳಿದ್ದಾರೆ, ನಾವು ಕಲರ್ಸ್ಗೆ ಹೋಗೋವಾಗೆ, ಅಣ್ಣ ನೀನು ನಮ್ಮ ಅಣ್ಣ ಥರ, ನಿಮ್ಮ ಜೊತೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. 1 ವಿಡಿಯೋ 2 ವಿಡಿಯೋ ಮಾಡ್ಕೊಂಡಿದ್ದಾರೆ ಅವ್ರ ಮೊಬೈಲಲ್ಲಿ. ಅದು ಅವ್ರ ಪರ್ಸ್ನಲಲ್ಲಿ ನಾವು ಏನು ಇವಾಗ ನಮಗೆ ಅಕ್ಕ ತಂಗಿ ಅಂತ ಬಂದುಬಿಟ್ರೆ ಎಲ್ಲರೂ ಅಕ್ಕ ತಂಗಿದ್ದೀರಿ, ಎಲ್ಲರೂ ಬಂದು ಕೇಳ್ತಾರೆ, ಅಣ್ಣ ನಾನೊಂದು ವಿಡಿಯೋ. ಹಾಸನದಿಂದ ಒಂದು ಹೆಣ್ಮಗಳು ಬಂದರು, ಒಂದು ಅಪ್ಪ ಅದು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋದ್ರು, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಅದು ಅವ್ರವ್ರ ಮನಸ್ಸು ಹೆಂಗಿದೆಯೋ ಆ ಥರ ಮಾಡ್ಕೊಂತಾರೆ. ಇವಾಗ ನನ್ನ ಮನಸ್ಸು ಇವ್ರನ್ನ ಬಿಟ್ಟು ಯಾರ ಜೊತೆ ನಾನು ವಿಡಿಯೋ ಮಾಡಲ್ಲ. ಹಂಗೆ ಮಾಡಿದ್ರು ಇವಾಗ ಒಂದು ಅಕ್ಕ ಅಂದರೆ ಆ ಭಾವನೆ ಬರುತ್ತೆ, ಅಕ್ಕನ ಥರ ಬರೋ ವಿಡಿಯೋಸ್ ಮಾಡ್ಬೋದು. ಎಸ್. ಇಲ್ಲ ಒಂದು ತಂಗಿ ಅಂದರೆ ಅಣ್ಣ ತಂಗಿ ಸಾಂಗ್ ಯಾವ್ದನ್ನು ಈಗ ಸುಮ್ಮನೆ ನಾವು ಯಾವುದೋ ಸಾಂಗ್ಗೆ ನಾವು ಇವ್ರನ್ನ ಮದುವೆ ಆಗೋದಕ್ಕೆ ಮುಂಚೆ ಎಷ್ಟೋ ನಾವು ಅಭ್ಯಾಸಗಳಿತ್ತು, ಕುಡಿಯೋದು ಗಿಡಿಯೋದು ಎಲ್ಲ ಇದ್ದು ನಮ್ಮನ್ನು ನನ್ನ ತಾಯಿ ತಂದೆನೇ ಕಂಟ್ರೋಲ್ ಮಾಡೋಕ್ಕಾಗದಿರೋ ಒಂದು ಸಿಚುವೇಶನ್ನು. ಆ ಥರ ಇದ್ದವ್ರನ್ನ ಇವರು ನನ್ನ ಈ ಥರ ತಂದಿದ್ದಾರೆ ಅಂದರೆ, ಅವರು ಇವತ್ತಿಗೂ ಹಂಗೆ ಇದ್ದಾರೆ. ನಾವಾದರೂ ಬದಲಾವಣೆ ಆಗಿ ಚೇಂಜ್ ಆಗ್ಬೋದು, ಅವರು ಹಂಗೆ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದ್ರೆ ನಮಗೆ ದೇವ್ರು ಮೆಚ್ತಾರ? ಎಸ್. ಈಗ ನನಗೆ ನಿಮ್ಮದು ಲವ್ ಸ್ಟೋರಿ ಇದೆಯಲ್ಲ, ಅದನ್ನು ಕೇಳಬೇಕಂದ್ರೆ ತುಂಬ ಖುಷಿ. ಆ್ಯಕ್ಚುಲಿ ಹೇಳಬೇಕಂತಂದರೆ, ಈ ಇನ್ಸ್ಪಿರೇಷನ್ ಲವ್ ಸ್ಟೋರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಜನ್ರೇಷನಲ್ಲಿ ಹೆಂಗೆ ಅಂದರೆ ಯೂಸ್ ಆ್ಯಂಡ್ ಥ್ರೋ, ಇವತ್ತೊಬ್ಬರು ನಾಳೆ ಒಬ್ಬರು, ಈ ಥರ ಜನ್ರೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಿಮ್ಮ ಪ್ರೀತಿ ನಮಗೆ ಕೇಳಬೇಕು ಅಂತ ಬಹಳ ಇಷ್ಟ. ಫಸ್ಟ್ ನೀವು ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಪ್ರಪೋಸ್ ಅಂದರೆ ಅವರು ಯಾರಂತನೇ ಗೊತ್ತಿದ್ದಿಲ್ಲ ನನಗೆ. ಓಕೆ, ಗೊತ್ತಿಲ್ಲ. ಅದೇ ಹೇಳ್ದನಲ್ಲ, ಮದುವೆ ಆಗೋದಕ್ಕೆ ಮುಂಚೆ ನಾವು ಸ್ವಲ್ಪ ಡ್ರಿಂಕ್ಸ್ ಹೊಡಿತಾ ಇದ್ದೀವಿ. ಅದೇ ಥರನೇ ಆ ಡ್ರಿಂಕ್ಸ್ ಹೊಡೆದು ಕೂತಿದ್ದೆ ನಮ್ಮ ಮನೆ ಕಾಂಪೌಂಡ್ ಮೇಲೆ. ಕೂತಿರೋವಾಗ ಆಕಸ್ಮಿಕ ಇವರು ಬಂದರು. ಅಲ್ಲಿ ಇವ್ರ ತಂದೆಯವರು ಅಲ್ಲೇ ಎಲ್ಲೋ ಇದ್ದಾರೆ ಮನೆ, ಅಲ್ಲಿ ಆಕಸ್ಮಿಕ ಬಂದಿದ್ದೆ ಅಷ್ಟೇ. ನೋಡಿದೆ, ಯಾರಪ್ಪ ಹೊಸ ಹುಡುಗಿ ನಮ್ಮೂರಿಗೆ, ಹೊಸ ಹುಡುಗಿ, ಯಾರು ಹೊಸ ಹುಡುಗಿ ನಮ್ಮೂರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದೆ. ಅಲ್ಲೆಲ್ಲ ಹೆಣ್ಮಕ್ಳು ಎಲ್ಲರೂ ಅಲ್ಲೇ ಕುತ್ಕೊಳ್ತಾ ಇದ್ರು. ಅಂದ್ರೆ ಎಲ್ಲರೂ ನೋಡಿರ್ತೀರ ಅಂದ್ರೆ ಅಕ್ಕ ತಂಗಿ. ಸ್ಲಮ್ ಅಲ್ವಾ ನಾವಿದ್ದು, ಆ ಸ್ಲಮ್ ಹತ್ರ ಎಲ್ಲ ಕೂತೋರು ಬೆಳಗ್ಗೆ ಸಾಯಂಕಾಲದವರೆಗೂ. ಏನು ಚಕ್ಕ ಬರ ಆಡ್ಕೊಂಡು ಎಲ್ಲ ಕುತ್ಕೊಂಡವ್ರು. ಹಂಗೆ ಕೂತಿರೋ ಟೈಮಾಗ ನಾನು ನೋಡಿದ್ಬಿಟ್ಟು ಒಂದು ಅಮ್ಮ ಅಜ್ಜಿ ಇದ್ರು, ಆ ಅಜ್ಜಿಗೆ ಹೇಳಿದೆ, ಅಜ್ಜಿ ನಾನು ಈ ಹುಡುಗಿನ ಮದುವೆ ಆಗ್ತೀನಿ ಅಂತ. ತಟ್ಟಂತ ಹೇಳ್ಬಿಟ್ರ? ಆ ಅಜ್ಜಿಗೆ ಹೇಳಿದೆ. ಅವ್ರಂದ್ರು, ಏಯ್ ಸುಮ್ಗೇರೋ, ನಿನ್ನ ಬುದ್ಧಿ ಎತ್ಕೊಂಡು ಹೋಗಿ, ಪಾಪ ಆ ಹುಡುಗಿ ಮೇಲೆ ಯಾಕೆ ತೋರಿಸ್ತೀಯ, ಯಾರೋ ಒಳ್ಳೆ ಹುಡುಗಿನ ಅಂತ ಅಂದರು. ಇಲ್ಲ ಅಜ್ಜಿ ನಾನು ಅವ್ರನ್ನೇ ಆಗೋದ ಅಂತ ಹೇಳಿದೆ. ಹಂಗೆ ಇಮಿಡಿಯೇಟ್ಲಿ ಎದ್ದು ಹೋಗಿ ಇವ್ರನ್ನ ಕೇಳಿದೆ. ಡೈರೆಕ್ಟಾಗಿ ಹೋಗಿ ಹೇಳ್ಬಿಟ್ರಾ? ಓ ವಾವ್ ಮೇಡಮ್, ರಿಯಾಕ್ಷನ್ ಏನಿಲ್ಲ, ನೆನ್ಸ್ಕೊತಾ ಇದ್ದಾರೆ. ಆವಾಗೂ ರಿಯಾಕ್ಷನ್ ಇಲ್ಲ ಅವ್ರದ್ದು. ನಾನು ಯಾರು ಏನೂ ಗೊತ್ತಿಲ್ಲ.
ಹೋಗ್ಬಿಟ್ಟು ಏನ್ರಿ ನಮ್ಮನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ರೆ ಹೆಂಗಿರುತ್ತೆ? ಹೌದು, ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ನೀವು ನನಗೆ ತುಂಬ ಇಷ್ಟ ಆದ್ರಿ, ನನಗೆ ಆ ಥರ ಎಲ್ಲ ಭಾವನೆಗಳಿಲ್ಲ. ನಿಜ. ನೀವು ನನಗೆ ತುಂಬ ಇಷ್ಟ ಆದ್ರೆ ನೀವು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟಾಗಿ ಕೇಳಿದೆ. ಓಕೆ, ಇವ್ರು ಏನಿಲ್ಲ, ತಲೆ ಬಗ್ಸ್ಕೊಂಡು ಒಳಗಡೆ ಹೋಗ್ಬಿಟ್ರು ಮನೆ ಒಳಗಡೆ. ಅಷ್ಟೇ. ನೆಕ್ಸ್ಟ್ ಡೇ ಯಾವಾಗ ನೋಡಿದ್ರಿ? ನೆಕ್ಸ್ಟ್ ಡೇ ಮಾರನೇ ದಿನ ಅಲ್ಲೇ ಕೂತಿದ್ದೆ ನಾನು. ಕುಡ್ಕೊಂಡೇ ಕೂತಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಕಡಿಮೆ ಮಾಡಿದ್ರಿ? ಏನೂ ಕಡಿಮೆ ಇಲ್ಲ, ಕುಡ್ದೇ ಇಲ್ಲ. ಓಕೆ, ಕುಡ್ದೇ ಇಲ್ಲ. ಹಾ, ಇವ್ರು ಯಾವಾಗ ಬರ್ತಾರೆ ಅಂತ ವೈಟ್ ಮಾಡ್ತಾ ಇದ್ದೆ ನಾನು. ಆಗ್ಲೇ ಲವಲ್ ಬಿದ್ಬಿಟ್ಟಿದ್ರಿ ಡೀಪ್ ಆಗಿ? ಅಲ್ಲೇ ಸೆಕೆಂಡಲ್ಲಿ. ಆಮೇಲೆ ಬಂದರು, ತಿರ್ಗಾ ಹೋದೆ, ತಿರ್ಗಾ ಟಕ್ಕಂತ ಒಳಗಡೆ ಹೋದ್ರು. ತಿರ್ಗಾ ಕಾದೆ, ಅದೆಲ್ಲ ಆಗಲ್ಲ ಅಂತ ಹೇಳೋರು ಹುಡುಗರು ನಮ್ಮ ಏಜವರು ಹೇಳೋರು, ನಿನ್ನ ಕೈಲದಲ್ಲ ಆಗಲ್ಲ ಬಿಡಮ್ಮ ಅಂತ. ನನಗೊಂದು ಛಲ ಇದೆ, ಯಾವ್ದಾಗಲ್ಲ ಅನ್ನತ್ತೋ ಅದು ಅದು ಮಾಡಲೇಬೇಕು ಅನ್ನೋದು. ಹಂಗೆ ಏನು ಹುಡುಗಿ ಬಂದೇ ಇಲ್ಲ, ಹಂಗೆ ಏನೇನೋ ಟ್ರೈ ಮಾಡಿದೆ. ಆಮೇಲೆ ಒಂದು 4 ದಿನ ಆದಮೇಲೆ ಹೋದೆ. ಆ ಸ್ಟೈಲ್ ಹೇಳ್ಬೇಕಲ್ವಾ, ಬ್ಲೇಡಲ್ಲಿ ಕೈ ಕುಯ್ಕೊಂಡೆ. ಓ, ಬ್ಲೇಡಲ್ಲಿ ಓಪನ್ ಆಗಿಬಿಡ್ತೀನಿ ನೋಡಿ, ಅದು ಮಾರ್ಕಿನ್ನ ಇದೆ. ಪ್ರೀತಿಯ ಗುರುತು, ಪ್ರೀತಿಯ ಕಾಣಿಕೆ. ಓಕೆ, ಕೈ ಕುಯ್ಕೊಂಡು ಕೈ ಕುಯ್ಕೊಂಡಿದ್ದೀನಿ ಅಂತ ತೋರಿಸಿದ್ರು. ಗೋಡೆಯಲ್ಲಿ ಹಿಂಗೆ ಇಕ್ಕಿದ್ದೀನಿ, ರಕ್ತ ಸೋರಿದ್ರು ನೋಡ್ತಾರೆ ಅಂತ. ಓಕೆ, ನೋಡಲೇ ಇಲ್ಲ, ಏನಿಲ್ಲ. ಬ್ಲಡ್ ವೇಸ್ಟ್ ಆಯ್ತಲ್ಲ ಸರ್? ಇದೇ ಥರ ಒಂದು ವಾರ ಓಡಾಡಿದೆ. ಓಕೆ, ಆಮೇಲೆ ಅಂಗಡಿಗೆ ಬರ್ಬೋದು ಅಲ್ಲಿ ಅಂತ ನಾನೇ ಒಂದು ಗೆಸ್ ಮಾಡಿದೆ. ಇವರು 1-2 ಸಲ ಹೋಗಿ ಬಂದಂಗಿತ್ತು ಅಂಗಡಿಗೆ. ಓ, ಅಂಗಡಿಗೆ ಬಂದೇ ಬರ್ತಾರೆ ಅಂತ ನಮ್ಮ ಗೊತ್ತಿರೋನಿಗೆ, ನಮ್ಮ ದೊಡ್ಡಪ್ಪ ಮಗ ಮೈಸೂರು ರೋಡಲ್ಲಿ ಇದ್ದಾನೆ, ಅವನಿಗೆ ಹೇಳಿದೆ ಆಟ ತಗೊಂಡು ಬರೋ, ಸ್ವಲ್ಪ ಈ ಥರ ಆಗಿದೆ, ಹೆಲ್ಪ್ ಮಾಡ್ಬೇಕು ನನಗೆ ಅಂದೆ. ನಿನಗಾದ್ರೆ ನಾನು ಜೀವ ಕೊಡ್ತೀನಿ ಅಂತ ಅವ್ನು ಆಟ ತಗೊಂಬಂದ. ಜೀವ ಕೊಡೋ ಸ್ನೇಹಿತ. ಬಂದ ಸ್ನೇಹಿತ. ಕಾಸಿಲ್ಲ, 1 ರೂಪಾಯಿ. ಎತ್ಕೊಂಡೋಗಕ್ಕೆ ರೆಡಿ ಆಗಿದ್ದೀನಿ, ಕಾಸಿಲ್ಲ. ಓಕೆ, ಆ ಸ್ನೇಹಿತ ಬಂದಲ್ಲ, ಆಟ ಸ್ನೇಹಿತ, ಸ್ನೇಹಿತನ ಕೈಯಲ್ಲಿ 2 ಉಂಗುರ ನೋಡಿದೆ. ಏನಾದರೂ ಮಾಡಿ ಆ ಉಂಗುರ ಇಕ್ಕೊಂಡ್ಬಂದ್ಬಿಡ ಅಂದೆ. ಇಕ್ಕೊಂಡು ಬಂದ ಅವನು. ಕೊಟ್ಬಿಟ್ರಾ? ಕೊಟ್ಟ, ಏನು ಮಾತಾಡಿಲ್ಲ. ಹಂಗಾಗಿ ಆಮೇಲೆ ಇವರು ನನ್ನ ತಂಗಿ ಬಂದರು. ತಂಗಿ ಇಲ್ಲಿ ಕಲರ್ಸಲ್ಲಿ ಸ್ಟೇಜ್ ಮೇಲೆ ಬಂದಿದ್ರಲ್ಲ, ಆ ದಪ್ಪದಾಗ ಆ ಹುಡುಗಿ ಬಂದಿದ್ರು. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ. ಹೇಳಿದ್ರಿ? ಇಲ್ಲ, ನಮ್ಮ ಮನೇಲಿ ನೋಡಿದ್ರೆ ನನ್ನ ಸುಮ್ಮನೆ ಬಿಡಲ್ಲ, ಹೊಡಿತಾರೆ, ನೀವು ಯಾರಂತ ಗೊತ್ತಿಲ್ಲ, ನೀವು ಬರಬೇಡಿ ಹತ್ರ ಅಂದರು. ಆಮೇಲೆ ನಮ್ಮ ತಂಗಿ ಇದ್ಕೊಂಡು ನೋವು ಸುಮ್ಗೆರ ನೋವು ಅಂದರು. ಓಡು ಅಂದೆ, ಓಡ್ಬಿಡ್ಲು. ಓಕೆ, ಆಮೇಲೆ ಬರ್ತೀರಾ ಇಲ್ವಾ, ಒಂದು 5 ನಿಮಿಷ ಇಲ್ಲೇ ಬನ್ನಿರಿ ಅಂತ ಕೇಳಿದೆ. ಆಯಿತು, ಹೇಳಿ ಅಂದರು. ಸ್ವಲ್ಪ ಬನ್ನಿರಿ, ಏನ್ರಿ ಇಲ್ಲೇ ಹೇಳು ಅಂತೀರಾ, ಎಲ್ಲರೂ ಇದ್ದಾರೆ, ಇನ್ನು ಸ್ವಲ್ಪ ಬನ್ನಿರಿ. ಇದೇ ಥರ ಹೇಳ್ತಾ ಇದ್ದೆ. ಮೆಲ್ಲಗೆ ಕರ್ಕೊಂಡು ಬಂದೆ, ಕೇಳೇ ಇಲ್ಲ, ಆಟ ಎಲ್ಲ ಹಾಕ್ಕೊಂಡು ಹೋಗೇ ಬಿಟ್ಟು. ಅಯ್ಯೋಪ್ಪ, ಅವಾಗ್ಲೇನೆ ಕಿಡ್ನಾಪ್. ಓಕೆ ಮೇಡಮ್, ಕಿಡ್ನಾಪ್ ಆದಮೇಲೆ ಹೆಂಗಿತ್ತು ರಿಯಾಕ್ಷನ್ನು? ಇಲ್ಲ, ನಾನು ಹತ್ಕೊಂಡೇ ಇದ್ದೆ, ಸರಿಯಾಗಿ ಊಟ ಮಾಡ್ತಾ ಇದ್ದಿಲ್ಲ, ಏನೋ ಕಳ್ಕೊಂಡಂಗಿತ್ತು ಫ್ಯಾಮಿಲಿನ ಸಡನ್ ಆಗಿ. ಅಲ್ಲ, ಗೊತ್ತು ಗುರಿ ಇಲ್ದಿರೋ ಮನುಷ್ಯ ಏಕಾಏಕಿ ನಿಮ್ಮನ್ನ ಆಟೋದಲ್ಲಿ ಎತ್ತಾಕೊಂಡು ಹೋದ್ಮೇಲೆ ಹೆಂಗ್ ಕನ್ವಿನ್ಸ್ ಮಾಡಿದ್ರು, ಅದು ಇಂಪಾರ್ಟೆಂಟ್ ಆಗುತ್ತೆ. ಕನ್ವಿನ್ಸ್ ಏನು ಮಾಡಿಲ್ಲ ನಾನು, ನೇರಾಗಿ ಹೋದೆ. 11:30 ಮಧ್ಯಾಹ್ನ. ಓಕೆ, ಇವ್ರನ್ನ ಇಷ್ಟೊತ್ತಲ್ಲಿ ಕರ್ಕೊಂಡು ನಮ್ಮ ಊರಿಗೆ ಹೋಗಿದ್ರೆ, ಗೊತ್ತಿರೋ ಊರಿಗೆ, ಇವರು ರೂಟ್ ನೋಡ್ಕೊಂಡು ತಿರ್ಗಿ ಅದೇ ರೂಟಲ್ಲಿ ಓಡ್ ಬಂದ್ಬಿಡ್ತಾರೆ ಅನ್ನೋ ಭಾವನೆ ನನಗೆ. ಅಷ್ಟೊಂದು ಜಾಗಗಳೆಲ್ಲ ಗೊತ್ತಿಲ್ಲ ನನಗೆ. ಅವ್ರಿಗೆ ನಾನೇನು ಮಾಡಿದೆ, ರೌಂಡ್ ಹೊಡಿಸಿ ನೈಟ್ 12:30 ಮಾಡಿದೆ. ನೈಟ್ 12:30 ಟಿನ್ಪ್ಯಾಟ್ರಿ ದೇವಸ್ಥಾನ ಹತ್ರ ಎಳ್ಕೊಂಡೋಗಿ ಒಂದು ಬಟ್ಟೆಗೆ ಬಿಟ್ಟು, ಮದುವೆ ಆಗೋಯ್ತು ನಮ್ಮಿಬ್ಬರಿಗೆ ನಡಿ. ಓ ಗಾಡ್, ನಂಬಿಟ್ರ ಅವರು? ನಂಬಿಲ್ಲ. ನಾನು ನನಗಿಷ್ಟ ಇಲ್ದಿರೋದು ಯಾವಾಗಲೂ ಮಾಡೋದಿಲ್ಲ. ಆಮೇಲೆ ಯಾವುದೋ ಒಂದು ಹೊಸಕೋಟೆ ಹತ್ರ ಒಂದು ಊರೆಲ್ಲ ಕರ್ಕೊಂಡೋದೆ. ಹೊಸಕೋಟೆ ಹತ್ರ ಒಂದು ಊರಿಗೆ ಕರ್ಕೊಂಡೋಗಿ, ಊರ ಹತ್ರನೇ ಇಳಿದ್ಬಿಟ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಊರಿಂದ 3 ಕಿಲೋಮೀಟ್ರ್ ದೂರ ಅವನ್ನ ಕಳಿಸ್ಬಿಟ್ಟು ನಡ್ಸ್ಕೊಂಡೋದೆ. ಕತ್ಲಲ್ಲಿ ಬೇರೆ ಕಾಡು ಥರ ಇದೆ ಅಲ್ಲಿ. ಏನಂದಿಲ್ಲ, ಏನು ಉಸಿರು ಬಿತ್ತಿಲ್ಲ, ಭಯ ಬಂದಿತ್ತು. ಕರ್ಕೊಂಡಿದ್ರು, ಆ ಕತ್ಲಿಗೆ ಇನ್ನೂ ಭಯ ಬಂದಿತ್ತು ಅವ್ರಿಗೆ. ಪಾಪ.
ಹಂಗೋ ಹಿಂಗೋ ಮಾಡಿ ಅಲ್ಲಿ ಗೊತ್ತಿರೋರು ಮನೆಗೆ ಕರ್ಕೊಂಡೋಗಿ ಹಾಗೆ ಅಲ್ಲೆಲ್ಲ ಗೊತ್ತಿರೋರು ನಮ್ಮ ದೊಡ್ಡಮ್ಮನ ಮಗಳನ್ನ ಬೇರೆ ಕೊಟ್ಟಿದ್ವಿ ಅಲ್ಲಿಗೆ. ಅವರೆಲ್ಲ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನನ್ನ ಕೆಲಸ ಏನೋ ಮನೆ ಏನೋ ಅಂತಿದ್ದೆ ನಾನು. ಇವಾಗ ಇವ್ರು ನೋಡ್ಕೊಬೇಕಾದ್ರೆ ಅವ್ರಿಗೆಲ್ಲ ದುಡ್ದಾಕ್ಬೇಕು ನಾನು. ಓ, ಬೆಳಗ್ಗೆ 2 ಗಂಟೆ ರಾತ್ರಿಗೆ ಹೋಗೋದು, ಮಧ್ಯಾಹ್ನ 2 ಗಂಟೆಗೆ ದುಡ್ಕೊಂಬಂದು ಎಲ್ಲ ಅವ್ರಿಗೆ ತಗೊಂಬಂದು ಕೊಡೋದು. ಆ ಥರ ಇದ್ದಿದ್ದು. 2 ವರ್ಷ ಇವರು ಮಾತು ಇಲ್ಲ, ಕತೆ ಇಲ್ಲ. 2 ವರ್ಷ? 2 ವರ್ಷ. ಓ ಗಾಡ್. ಅಂದರೆ ತುಂಬ ಕಾದ್ಬಿಟ್ಟಿದ್ದೀರಾ ಸರ್ ಪ್ರೀತಿ? ಇಲ್ಲ, ನಾವೇನು ತಲೆ ಕೆಡ್ಸ್ಕೊಂಡಿಲ್ಲ. ಇದ್ದಾರೆ ನನ್ನ ಪಕ್ಕದಲ್ಲಿ, ಮಧುರ ಪ್ರೇಮ ಅವರಿದ್ದಾರೆ. ಅಲ್ಲ 2 ಸಲ ಹೋಗ್ಬಿಟ್ಟಿದ್ದೆ ನಾನು, ಗೊತ್ತಿಲ್ಲ ನನಗೆ. ಹೊಸಕೋಟೆ ಗೊತ್ತಿಲ್ಲ. ಓಕೆ. ನಾವಿರೋದು ಅಲ್ಲ ಅಮ್ಮನ ಮನೆ ಹಲಸೂರು, ಅಲ್ಲಿಂದ ಅಲ್ಲಿಗೆ ಗೊತ್ತಿಲ್ಲ ನನಗೆ ಅಷ್ಟೊಂದು. ಅಂದರೆ ಅಮ್ಮ ಅವ್ರು ಯಾರು ಹುಡುಕ್ಲಿಲ್ವ ನಿಮ್ಮನ್ನು? ಹುಡುಕಿ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗಿದ್ರು. ಇವರಪ್ಪ ಇದ್ಕೊಂಡು ಇಲ್ಲ ಕಂಪ್ಲೇಂಟ್ ಕೊಡಬೇಡ, ನಾನು ಹೆಂಗನ ಕರೆಸ್ತೀನಿ ನಿನ್ನ ಮಗಳನ್ನ ನಿಮ್ಮ ಮನೆಗೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂತ ಏನೋ ಇದು ಮಾಡಿದ್ದಾರೆ. ನಾನು ಹೋಗಿ ಒಂದು 3 ತಿಂಗಳಿಗೆ ಅಪ್ಪ ತಿರ್ಕೊಂಬಿಟ್ರು. ನಿನ್ನ ಮಗಳು ಓಡೋಗ್ಬಿಟ್ಟಿದ್ದಾಳೆ ಯಾವಾಗ ನೋಡೋದೇ ಮತ್ತು ಅದರಿಂದ ಬೇಜಾರಾಗಿದ್ದಾರೆ. ಅದರಿಂದ ಬೇಜಾರಾಗಿದೆ. ತುಂಬ ದಿವಸ ನಮ್ಮ ಮನೇಲಿ ಅಷ್ಟೊಂದು ಹತ್ರ ಸೇರಿಸ್ಕೊಂಡಿದ್ದಿಲ್ಲ. ಒಂದು 5 ವರ್ಷ ಆದಮೇಲೆ ತುಂಬ ಇದು ಮಾಡಿದ್ದೀರಾ. ನಾನು ಯಾವತ್ತೂ ಆಗಲಿ ತಪ್ಪು ಮಾಡ್ದಿರೋ ಟೈಮಲ್ಲೇ ನಾನು ಸಿಕ್ಕಾಕೊಂಡಿರೋದು ಜಾಸ್ತಿ. ಬೈಸ್ಕೊಳೋದು ಅವಾಗೆ, ಮಾಡಿರಲ್ಲ, ಬೈದಿರಲ್ಲ ಯಾರನ್ನ, ಏನೋ ನಿಮ್ ನೋಡಿದ್ರೇನೆ ಮುಗ್ದೆ ಅನ್ಸುತ್ತೆ ಸೀರಿಯಸ್ಲಿ. ನನಗೆ ಅವಾಗೆ ಹಂಗೋ ಹಿಂಗೋ ಎಲ್ಲಿವರೆಗೂ ಬಂದಿದ್ದೀವಿ. ಇಲ್ಲ, ಇದನ್ನು ಕೇಳಲೇಬೇಕು. 27 ವರ್ಷ ಆಗಿದೆ ಮದುವೆ ಆಗಿ, 27 ವರ್ಷ. ಸೊ ಇದು 27 ವರ್ಷ. ಸೊ ಇಷ್ಟ ಇಲ್ಲದೆ ಮದುವೆ ಆಗಿ ಈಗ ಕರ್ನಾಟಕಕ್ಕೆ ಆದರ್ಶ ದಂಪತಿಗಳಾಗಿದ್ದೀರಾ. ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ ಹೇಳಬೇಕು ಅಂತಂದರೆ. ಅಲ್ಲ, ಮೇಡಮ್ ಆ್ಯಕ್ಚುಲಿ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಈಗ ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಹಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅವತ್ತು ಇಷ್ಟ ಇಲ್ದಿರ ಮಾಡ್ಕೊಂಡ್ವಿ. ಆದರೆ ನಾನೇನು ಮಾಡಿ ಒಪ್ಪಿಲ್ಲ ಅವರು. ಹಾಂ, ಹೆಂಗೆ ಒಪ್ಕೊಂಡ್ರು ಮತ್ತೆ? ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಇರೋದವರು, ಸೇಮ್ ಲೋಡು ಅನ್ಲೋಡ್ ಮಾಡ್ತಾ ಇದ್ದೆ ನಾನು. ಗಾಡಿಗೆ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು. ಬೇರೆ 30 ರೂಪಾಯಿ 40 ರೂಪಾಯಿ ಅವಾಗ ನಾನು ಮಾಡೋವಾಗ. ಇವರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನು ವೈಟ್ ಫೀಲ್ಡ್ಗೆ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದ್ದಾರೆ. ಓ, ಲವ್ ಅಟ್ ಫಸ್ಟ್ ಸೈಟ್ ಆವಾಗ ಮೇಡಮ್ಗೆ ನೋಡ್ಬಿಟ್ಟಿದ್ದಾರೆ. ಓ, ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವ್ರ ಭಾವನೆ. ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡುಗೆ ಮಾಡಿದ್ರು. ಹೋಗಿದ ತಕ್ಷಣ ಚೆಂಬಲ್ಲಿ ನೀರು ಕೊಟ್ಟರು. ಏನಪ್ಪ ಇದು ಅಪರೂಪ, ಸಡನ್ ಚೇಂಜಸ್ ಆಗಿ ಊಟ ಮಾಡಿ ಬನ್ನಿ ಅಂದರು. ಇಲ್ಲ ನೀವು ಮಾಡಿ ಅಂತ ಹೇಳಿದೆ. ಇಲ್ಲೆಲ್ಲ ಮಾಡಿ ಏನು ನನ್ನ ಕೈ ಆಡ್ತಾ ಇಲ್ಲ, ಕಾಳು ಆಡ್ತಾ ಇಲ್ಲ, ಮಾತಾಡ್ತಾ ಇದ್ದಾರಲ್ಲ. ಹೌದು, 2 ವರ್ಷ ಮಾತುಕತೆ ಇಲ್ಲ, ಮಾತಾಡ್ತಾ ಇದ್ದಾರೆ, ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಏನಾಯ್ತು ಆಕಾಶ ಭೂಮಿ ಒಂದಾಗ್ಬಿಟ್ಟಿದೆ ಇಲ್ಲಿ, ಆ ಥರ ಆಗೋಗ್ಬಿಟ್ಟಿದೆ. ಕಾಲು ಆಡ್ತಾ ಇಲ್ಲ ನನಗೆ. ಏನು ಹೇಳ್ಬೇಕು ಗೊತ್ತಿಲ್ಲ. ನಿಜ, ಅವತ್ತು ನಿಜವಾದ ಪ್ರೀತಿ ಗೆದ್ದಿದ್ದೀರಾ ನೀವು ಹೇಳ್ಬೇಕು ಅಂತಂದ್ರೆ ಅಲ್ವಾ? ಬಲವಂತದ ಪ್ರೀತಿ ಒಂದು ಕಡೆ, ನಿಜವಾದ ಪ್ರೀತಿ ನೀವು ಇಂಪ್ರೆಸ್ ಮಾಡಲಿಲ್ಲ ಅಲ್ಲಿ. ಏನು ಹೇಳಬೇಕು ಅಂತಂದರೆ ಮೇಡಮ್ಮೇ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿದ್ದಾರೆ ಅಲ್ಲಿ ಹೇಳ್ಬೇಕಂತ. ಆಮೇಲೆ ಹೋದೆ, ಊಟ ಮಾಡಿದ್ರು, ಕುತ್ಕೊಳ್ಳಿ ಅಂತ ಹೇಳಿದ್ರು, ಊಟ ಹಾಕಿದ್ರು. ನಾವು ಒಂದು ತುತ್ತು ತಿನ್ನಿಸಿದ್ವಿ. ಓಹ್, ತಿನ್ನಿ ಅಂತೇಳಿ ತಿನ್ನಿಸಿದ್ವಿ. ಓಕೆ, ತಿಂದರು. ತಿಂದಾಗ ಖುಷಿ ಆಯಿತು. ಅಲ್ಲಿಗೆ ನಮಗೆ ಅಲ್ಲಿಂದನೇ ನಮ್ಮ ಜರ್ನಿ ತುಂಬ ಖುಷಿಯಿಂದ ಸ್ಟಾರ್ಟ್ ಆಯಿತು. ಹೆಂಡತಿ ಮಕ್ಕಳಿದ್ರೆ ಒಂಥರ ಸ್ವರ್ಗಕ್ಕೆ ಕಿಚ್ಚು ಹಚ್ಚದಂಗೆ ಅಂತ ಹೇಳಿದ್ದೀರಾ ನೀವು ತುಂಬ ಸರಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,